ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ಬ್ಲಾಸ್ಟ್. ನಾನು ಮಹೇಶ್ ಎಂ ದಂಟು. ರಾಜ್ಯ ರಾಜಕೀಯದಲ್ಲಿ ಈಗ ಮತ್ತೆ ಆಪರೇಷನ್ ಹಸ್ತದ ಸದ್ದು ಜೋರಾಗಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ದಳಪತಿಗಳಿಗೆ ಕಾಡ್ತಾ ಇದೆಯಾ ಆಪರೇಷನ್ ಹಸ್ತದ ಭೀತಿ ಅನ್ನುವ ಪ್ರಶ್ನೆ. ಇವತ್ತಿನ ನ್ಯೂಸ್ ಬ್ಲಾಸ್ಟ್ನ ಮೊದಲ ಸುದ್ದಿ ಆಪರೇಷನ್ ಹಸ್ತದ ಕಹಾನಿ. ದಳಪತಿಗಳಿಗೆ ಕಾಡ್ತಾ ಇದೆಯಾ ಆಪರೇಷನ್ ಹಸ್ತದ ಭೀತಿ ಅನ್ನುವ ಪ್ರಶ್ನೆಯೊಂದಿಗೆ ಜೆಡಿಎಸ್ನ ಕೆಲ ಶಾಸಕರಿಗೆ ಸಿಕ್ಕಿದ್ಯಾ ಕಸರತ್ತಿನ ಸುಳಿವು, ಆಪರೇಷನ್ ಹಸ್ತದ ಸುಳಿವು ಸಿಕ್ಕಿದ್ಯಾ ಅಂತ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಜೆಡಿಎಸ್ ಶಾಸಕರ ನಡೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಭೇಟಿ ಮಾಡಿದ್ದಾರಂತೆ. ಕೆಲ ದಿನಗಳ ಹಿಂದಷ್ಟೇ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ ಕೆಲ ಶಾಸಕರು. ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಆಪರೇಷನ್ ಹಸ್ತದ ಸದ್ದು ಕೇಳಿ ಬರ್ತಾ ಇದೆಯಾ? ಆಪರೇಷನ್ ಹಸ್ತಕ್ಕೆ ಪ್ರಯತ್ನ ನಡೀತಿದ್ಯಾ ಅಂತ ಹೇಳಿದ್ರೆ ಹೌದು ಅನ್ನುವ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಜೆಡಿಎಸ್ನ ಶಾಸಕರು, ಜೆಡಿಎಸ್ನ ವರಿಷ್ಠರು, ಜೆಡಿಎಸ್ನ ಫೇಸ್ ಆಗಿರುವಂತ ಎಚ್.ಡಿ. ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಭೇಟಿ ಮಾಡಿದ್ರು? ಉದ್ದೇಶ ಏನಿತ್ತು? ಬಲ್ಕ್ ಆಗಿ ಜೆಡಿಎಸ್ನ ಕಂಪ್ಲೀಟ್ ಶಾಸಕರು ದೇವೇಗೌಡರನ್ನ ಭೇಟಿ ಮಾಡಿದ್ಯಾಕೆ ಅನ್ನುವ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಮೈಸೂರಲ್ಲಿ ನಮ್ಮ ಶಾಸಕರ ಸಂಪರ್ಕದಲ್ಲಿ ಅಥವಾ ನಮ್ಮ ಶಾಸಕರನ್ನ ಸೆಳೆಯಲಿಕ್ಕೆ ಆಪರೇಷನ್ ಹಸ್ತದ ತಂತ್ರಗಾರಿಕೆ ನಡೀತಾ ಇದೆ, ಆಪರೇಷನ್ ಹಸ್ತ ಮಾಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗ್ತಾ ಇದ್ದಾರೆ ಅಂತ. ಅದು ಕೂಡ ಒಟ್ಟಾರೆಯಾಗಿ 12 ಜನರನ್ನ ಸೆಳೀಬೇಕು ಅಂತ. ಈಗ ಎಚ್.ಡಿ. ಭೇಟಿ ವೇಳೆ ಪ್ರಸ್ತುತ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆ ನಡೆದಿದೆ. ಚರ್ಚೆ ಸಂದರ್ಭದಲ್ಲಿ ಆತಂಕ ವ್ಯಕ್ತಪಡಿಸಿದ್ದಾರಂತೆ ಶಾಸಕರು. ನಮ್ಮ ಶಾಸಕರನ್ನ ಸಂಪರ್ಕ ಮಾಡುವ ಕೆಲಸ ನಡೀತಾ ಇದೆ. ಮಾರ್ಚ್ ಕೊನೆಯವರೆಗೂ ಶಾಸಕರನ್ನ ಸೇಫ್ ಮಾಡಬೇಕು, ಇಲ್ಲ ರಾಜಕೀಯ ಸಂಚಲನ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ರಾಜಕೀಯ ಸಂಚಲನ ಸಾಧ್ಯತೆ ಇದೆ ಅಂತ ಹೇಳಿ ಶಾಸಕರು ಹೇಳಿದ್ದಾರೆ. ಎಚ್.ಡಿ. ದೇವೇಗೌಡರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಜೆಡಿಎಸ್ನ ಶಾಸಕರು ಒಂದಿಷ್ಟು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಈ ಆತಂಕದ ಮಾತೇನಪ್ಪಾ ಅಂತ ಹೇಳಿದ್ರೆ ಮಾರ್ಚ್ ಕೊನೆಯವರೆಗೂ ಕೂಡ ನಮ್ಮ ಶಾಸಕರನ್ನ ಸೇಫ್ ಮಾಡಬೇಕು ಅಂತ. ಒಂದ್ ವೇಳೆ ಏನಾದ್ರೂ ಸೇಫ್ ಮಾಡಲಿಲ್ಲ ಅಂತ ಹೇಳಿದ್ರೆ ರಾಜಕೀಯ ಸಂಚಲನ ಸೃಷ್ಟಿಯಾಗುತ್ತೆ. ನಮ್ಮ ಶಾಸಕರ ಸಂಪರ್ಕದಲ್ಲಿದ್ದಾರೆ ಕೆಲವೊಂದಿಷ್ಟು ನಾಯಕರು ಅಂತ ಹೇಳಿ ನೋಡಿ. ಯಾಕೆ ಈ ಆಪರೇಷನ್ ಹಸ್ತದ ಮಾತು ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ ಇದು ಬೇರೆ ಬೇರೆ ಅಥವಾ ಬಿಜೆಪಿಯಲ್ಲಿ ಹೇಳ್ತಾ ಇರುವಂತದ್ದಲ್ಲ ಅಥವಾ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂತದ್ದಲ್ಲ. ಸ್ವತಃ ಜೆಡಿಎಸ್ನ ಶಾಸಕರೇ ಮಾತನಾಡ್ತಾ ಇದ್ದಾರೆ ಆಪರೇಷನ್ ಹಸ್ತದ ಬಗ್ಗೆ. ಸ್ವತಃ ಜೆಡಿಎಸ್ನ ಶಾಸಕರೇ ಮಾತನಾಡ್ತಾ ಇರುವಂಥದ್ದು. ಅದು ಕೂಡ ದೇವೇಗೌಡರ ಅಂಗಳಕ್ಕೆ ತಲುಪಿರುವಂಥದ್ದು ಈ ಆಪರೇಷನ್ ಹಸ್ತದ ಕಹಾನಿ. ಖುದ್ದಾಗಿ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಜೆಡಿಎಸ್ನ ಶಾಸಕರು ಹೇಳಿರುವಂಥದ್ದು ಮಾತೇನಪ್ಪ ಅಂತ ಹೇಳಿದ್ರೆ, ನೋಡಿ ಸರ್, ಆಪರೇಷನ್ ಹಸ್ತ ನಡೀತಾ ಇದೆ, ನಮ್ಮ ಶಾಸಕರನ್ನ ನಾವು ಸೇಫ್ ಮಾಡಬೇಕಿದೆ, ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಸಂಚಲನ ಸೃಷ್ಟಿಯಾಗುತ್ತೆ ಅಂತ ಹೇಳಿ ಅಲ್ಲಿಗೆ ಒಂದಿಷ್ಟು ಬೆಳವಣಿಗೆ. ಈಗ ಮೊನ್ನೆ ಕುಮಾರಸ್ವಾಮಿ ಅವರ ಹೇಳಿಕೆ, ಇದಾದ ಬಳಿಕ ಶಾಸಕರ ಭೇಟಿ, ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ, ಬಿಟ್ವೀನ್ ದ ಲೈನ್ಸ್ ನೋಡ್ತಾ ಇದ್ರೆ ಹೌದು ಆಪರೇಷನ್ ಹಸ್ತ ನಡೀತಾ ಇದೆ. ಹಾಗಾದ್ರೆ ಈ ಆಪರೇಷನ್ ಹಸ್ತ ಮಾಡ್ತಿರೋದು ಯಾರು? ಈ ಪ್ರಶ್ನೆ ಕಾಡುತ್ತೆ. ಜೊತೆಗೆ ಈ ಆಪರೇಷನ್ ಹಸ್ತಕ್ಕೆ ಜೆಡಿಎಸ್ ಯಾವ ರೀತಿಯಾಗಿ ಟ್ಯಾಕಲ್ ಮಾಡುತ್ತೆ, ಯಾವ ರೀತಿಯಾಗಿ ಕೌಂಟರ್ ಕೊಡುತ್ತೆ ಅನ್ನೋದು ಕೂಡ ಕುತೂಹಲ ಇರುವಂಥದ್ದು. ಆಪರೇಷನ್ ಹಸ್ತ ಸದ್ದು ಸರಿ, ಬಟ್ ಜೆಡಿಎಸ್ ಏನ್ ಮಾಡುತ್ತೆ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದಲ್ವಾ. ಒಂದು ಕಡೆ ಕುಮಾರಸ್ವಾಮಿ ಅವರು ಡೈರೆಕ್ಟ್ ಆಗಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಆರೋಪವನ್ನ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಜೆಡಿಎಸ್ ಶಾಸಕರ ಸಂಪರ್ಕದಲ್ಲಿದ್ದಾರೆ ಅಂತ ಮಾತನಾಡ್ತಾರೆ. ನೆನ್ನೆ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ನನಗೆ ಯಾವುದೇ ಶಾಸಕರ ಬೆಂಬಲ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಇರುವಂತ ಕಾಂಗ್ರೆಸ್ ಶಾಸಕರ ಬೆಂಬಲವೇ ಬೇಕಾಗಿಲ್ಲ ಅಂತ ಹೇಳಿದಂತ ಡಿ.ಕೆ. ಶಿವಕುಮಾರ್ ಅವರು ಜೆಡಿಎಸ್ ಶಾಸಕರ ಸಂಪರ್ಕಕ್ಕೆ ನಿಜವಾಗ್ಲೂ ಕೂಡ ಹೋಗಿದ್ದಾರಾ? ಒಂದ್ ವೇಳೆ ಹೋಗಿದ್ರೆ ಯಾವ ಕಾರಣಕ್ಕೆ ಹೋಗಿದ್ದಾರೆ? ಅಜೆಂಡಾ ಏನು ಇಂಟೆನ್ಷನ್ ಇದೆ? ಇದು ಪ್ರಶ್ನೆ ಆಗುತ್ತೆ. ಇದು ಕೂಡ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಒಂದಿಷ್ಟು ಶಾಸಕರೀಗ ಭೇಟಿ ಮಾಡಿದ್ದಾರೆ. ಹಾಗಾದ್ರೆ ಜೆಡಿಎಸ್ ಏನು ಮಾಡುತ್ತೆ? ಸದ್ಯದ ಕುತೂಹಲ ಇರುವಂಥದ್ದು.
ಮುಖ್ಯವಾಗಿ ಜೆಡಿಎಸ್ನ ಶಾಸಕರ ಸಂಪರ್ಕದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ ಅನ್ನುವ ಮಾತಿನ ನಡುವೆ ಈಗ ಜೆಡಿಎಸ್ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ ಜೆಡಿಎಸ್ನ ಶಾಸಕರು. ಹಾಗಾದ್ರೆ ಜೆಡಿಎಸ್ ಏನು ಮಾಡುತ್ತೆ? ಇನ್ನು ಜೆಡಿಎಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಜೆಡಿಎಸ್ ಕೂಡ ಒಂದು ತಂತ್ರಗಾರಿಕೆಯನ್ನ ಮಾಡ್ತಾ ಇದೆಯಂತೆ. ಅದೇನ್ ತಂತ್ರಗಾರಿಕೆ ಅಂತ ಹೇಳಿದ್ರೆ, ಸಂಕ್ರಾಂತಿಯ ಬಳಿಕ ಪಕ್ಷವನ್ನ ಮತ್ತಷ್ಟು ಸದೃಢಪಡಿಸಲಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇದೇ ಕಾರಣಕ್ಕಾಗಿ ಇವತ್ತು ಜೆಡಿಎಸ್ ಪಕ್ಷದ ಶಾಸಕರಿಂದ ಮತ್ತು ನಾಯಕರಿಂದ ಮಹತ್ವದ ಸಭೆ ಕೂಡ ನಡೆಯುತ್ತೆ. ಸಂಕ್ರಾಂತಿಯ ಬಳಿಕ ಜೆಡಿಎಸ್ ಪಕ್ಷ ಸಂಘಟನೆಗೆ ಒಂದು ರೀತಿಯಾಗಿ ಕಿಕ್ ಸ್ಟಾರ್ಟ್ ಕೊಡ್ತಾರೆ. ಇದೇ ಕಾರಣಕ್ಕಾಗಿ ಬೆಂಗಳೂರಿನ ಜೆಪಿ ಭವನದಲ್ಲಿ ಜೆಡಿಎಸ್ ನಾಯಕರ ಮೀಟಿಂಗ್ ಇದೆ ಇವತ್ತು. ಎಚ್.ಡಿ. ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಹಿರಿಯರನ್ನ ವಿಶ್ವಾಸಕ್ಕೆ ಪಡೆದು ಪುತ್ರನಿಗೆ ಪಟ್ಟ ಕಟ್ಟಲಿಕ್ಕೆ ಪ್ಲಾನ್ ಅಂತೆ. ಪಕ್ಷದಲ್ಲಿನ ಅಸಮಾಧಾನ, ಸಮನ್ವಯ ಕೊರತೆ ಬಗ್ಗೆ ಕೂಡ ಚರ್ಚೆ ನಡೆಸ್ತಾರೆ. ಒಂದು ಕಡೆ ಆಪರೇಷನ್ ಹಸ್ತದ ಸದ್ದು, ಆಪರೇಷನ್ ಹಸ್ತದ ಭೂತ ಒಂದು ಕಡೆ, ಮತ್ತೊಂದು ಕಡೆ ಪಕ್ಷದಲ್ಲೇ ಇರುವಂತಹ ಹಿರಿಯ ಶಾಸಕರು ಅಥವಾ ಹಿರಿಯರ ಅಸಮಾಧಾನ. ಈ ಎರಡನ್ನ ಕೂಡ ಶಮನ ಮಾಡಬೇಕು. ಒಂದು ಕಡೆ ಆಪರೇಷನ್ ಹಸ್ತಕ್ಕೆ ಟ್ಯಾಕಲ್ ಮಾಡಬೇಕು, ಮತ್ತೊಂದು ಕಡೆ ಈ ಅಸಮಾಧಾನವನ್ನ ಶಮನ ಮಾಡಬೇಕು ಅಂತ ಹೇಳಿದ್ರೆ ಒಂದು ಮೀಟಿಂಗ್ ಆಯೋಜನೆ ಆಗಿದೆ ಇವತ್ತು ಜೆಪಿ ಭವನದಲ್ಲಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಇದು. ಈ ಸಭೆಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ಪಡೆಯುವ ಉದ್ದೇಶ. ಶಾಸಕರನ್ನ, ಮುಖಂಡರನ್ನ, ಕಾರ್ಯಕರ್ತರನ್ನ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ಪಡೆಯಬೇಕು ಅಂತ. ಹಾಗಾದ್ರೆ ಇಂದಿನ ಸಭೆಗೆ ಹಾಜರಾಗ್ತಾರಾ ಶಾಸಕರಾಗಿರುವಂತ ಜಿ.ಟಿ. ದೇವೇಗೌಡರು? ಯಾಕೆ ಅಂದ್ರೆ ಪಕ್ಷದಿಂದ ಜಿ.ಟಿ. ದೇವೇಗೌಡರು ಅಂತರವನ್ನ ಕಾಯ್ದುಕೊಂಡಾಗಿದೆ. ಬಹಿರಂಗ ಸಭೆಗಿಂತ 1-to-1 ಸಭೆಗೆ ಶಾಸಕರು ಪಟ್ಟನ್ನ ಹಿಡಿದಿದ್ದಾರಂತೆ. ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನ ಕರೆದು ಸಭೆ ನಡೆಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ. ತಮ್ಮ ನಾಯಕರಿಗೆ ಸಂದೇಶ ರವಾನೆ ಮಾಡಿದ್ದಾರಂತೆ ಕೆಲ ಶಾಸಕರು. ದಳಪತಿಗಳಿಗೆ ಹೊಸ ತಲೆನೋವು ಕೂಡ ತಂದಿಟ್ಟಿದ್ದಾರೆ ಶಾಸಕರು. ನೋಡಿ, ಇವತ್ತಿನ ಸಭೆಗೆ ಮುಖ್ಯವಾಗಿ ಶಾಸಕರಾಗಿರುವಂತಹ ಜಿ.ಟಿ. ದೇವೇಗೌಡರು ಹಾಜರಾಗ್ತಾರಾ? ಯಾಕೆ ಅಂತ ಹೇಳಿದ್ರೆ, ಜಿ.ಟಿ. ದೇವೇಗೌಡರು ಈಗಾಗಲೇ ಜೆಡಿಎಸ್ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಇದು ಒಂದು ಕಡೆ. ಮತ್ತೊಂದು ಕಡೆ ಈಗಾಗಲೇ ಇರುವಂತಹ ಶಾಸಕರ ಪಟ್ಟೇನಪ್ಪ ಅಂತ ಹೇಳಿದ್ರೆ 1-to-1 ಕರೀರಿ. ಈ ಬಹಿರಂಗವಾಗಿ ಸಭೆಗಳು ಬೇಡ, 1-to-1 ಕರೀರಿ. ಪ್ರತ್ಯೇಕವಾಗಿ 1-to-1 ನಡೆಸಿ ಸಭೆಯನ್ನ. ಆಗ ನಮ್ಮ ಅಹವಾಲೇನು ಅನ್ನೋದನ್ನ ನಾವು ಹೇಳ್ಕೋಬಹುದು ಅಂತ ಹೇಳಿ. ಅಂದ್ರೆ ಈ ಬೆಳವಣಿಗೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ಅಥವಾ ಈ ಶಾಸಕರ ಮನವಿಯನ್ನ ನೋಡಿದಂತಹ ಸಂದರ್ಭದಲ್ಲಿ ಜೆಡಿಎಸ್ನಲ್ಲಿ ಸಮಥಿಂಗ್ ಏನೋ ನಡೀತಾ ಇದೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿಲ್ಲ, ಒಬ್ಬರ ವಿರುದ್ಧ ಒಬ್ಬರು ಅಸಮಾಧಾನಗೊಂಡಿದ್ದಾರೆ ಅನ್ನುವ ಒಂದಿಷ್ಟು ಲಕ್ಷಣ ಕಾಣಿಸ್ತಾ ಇರುವಂಥದ್ದು. ಕಾರಣ ಇಷ್ಟೇ, ಶಾಸಕಾಂಗ ಸಭೆ ಅಧ್ಯಕ್ಷರಾಗಿ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರ ವಿರುದ್ಧ ಕೂಡ ಜೆಡಿಎಸ್ನ ಶಾಸಕರು ಎಲ್ಲರೂ ಕೂಡ ಅಸಮಾಧಾನಗೊಂಡಿದ್ದಾರೆ. ಮೊನ್ನೆ ವಿಧಾನಸಭೆಯಲ್ಲಿ ಅಸಮಾಧಾನಗೊಂಡಿದ್ರು. ಮೊನ್ನೆ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಅಸಮಾಧಾನಗೊಂಡು ದೇವೇಗೌಡರಿಗೆ ಪತ್ರವನ್ನ ಬರೆದಿದ್ರು, ಕುಮಾರಸ್ವಾಮಿ ಅವರಿಗೆ ದೂರನ್ನ ಸಲ್ಲಿಸಿದ್ರು. ಹೀಗೆ ಕಂಪ್ಲೀಟ್ ಜೆಡಿಎಸ್ ಗೊಂದಲಮಯವಾಗಿದೆ. ಈ ಗೊಂದಲಮಯವಾಗಿರುವಂತಹ ಜೆಡಿಎಸ್ ಅನ್ನ ಒಂದು ದಾರಿಗೆ ತರಬೇಕು ಅಂತ ಹೇಳಿ ದೇವೇಗೌಡರು ಮುಂದಾಗ್ತಾ ಇದ್ದಾರೆ. ಇವತ್ತು ಸಭೆಯನ್ನ ಕರೆದಿದ್ದಾರೆ. ಆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ, ಯಾವೆಲ್ಲ ವಿಚಾರವನ್ನ ನಾಯಕರು ಹೇಳ್ತಾರೆ, ಅದಕ್ಕೆ ದೇವೇಗೌಡರು ಏನು ಸೂತ್ರವನ್ನ ಎಣಿತಾರೆ, ಮುಖ್ಯವಾಗಿ ಅಧ್ಯಕ್ಷರು ಯಾರಾಗ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರ ಆಗ್ತಾರಾ ಇಲ್ವಾ, ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿಗೆ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾರಾ, ಮುಖ್ಯವಾಗಿ ಜಿ.ಟಿ. ದೇವೇಗೌಡರು ಒಪ್ಪಿಗೆಯನ್ನು ಸೂಚಿಸ್ತಾರಾ, ಏನಾಗುತ್ತೆ ಅನ್ನುವ ಕುತೂಹಲ ಇರುವಂಥದ್ದು ಇವತ್ತಿನ ಸಭೆಯಲ್ಲಿ. ಇವತ್ತಿನ ಜೆಡಿಎಸ್ ಸಭೆಯ ಅಜೆಂಡಾ ಇಷ್ಟೇ. ಸಾಕಷ್ಟು ಗೊಂದಲಗಳ ನಡುವೆ ರಾಜ್ಯಾಧ್ಯಕ್ಷರ ಆಯ್ಕೆ, ಜೊತೆಗೆ ಆಪರೇಷನ್ ಹಸ್ತದ ಸದ್ದು, ಶಾಸಕರ ಅಸಮಾಧಾನ, ಜೆಡಿಎಲ್ಪಿ ನಾಯಕರ ನಡೆಯ ಬಗ್ಗೆ ಟೀಕೆ ವ್ಯಕ್ತವಾಗ್ತಾ ಇರೋದ್ರ ಬಗ್ಗೆ ಕೂಡ ಮಾತುಕತೆ ನಡೆಸ್ತಾರೆ. ಕಾದು ನೋಡಬೇಕಾಗಿರುವಂಥದ್ದು ಇವತ್ತಿನ ಸಭೆಯ ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿ.